ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧೇಜಮನ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಮೈತ್ರೇಯರು ತಮ್ಮ ಗುರು ಪರಂಪರೆಯ ಬಗ್ಗೆ ಸ್ತೋತ್ರ ಮಾಡ್ತಾ ಬಂದ್ರು. ನಮ್ಮ ಮೂಲ ಗುರು ಮೈತ್ರೇಯರು ಹೇಳ್ತಾ ಇರೋದು ಅದು ಶೇಷದೇವರು, ತದಂತರ್ಯಾಮಿ ಸಂಕರ್ಷಣ ಅಂತ. ಅವರಿಂದ ಭಾಗವತದ ವಿದ್ಯೆ ಹರಿದು ಬಂತು ನನ್ನ ತನಕ, ಅದನ್ನ ನಿಮಗೆ ಹೇಳ್ತೀನಿ ಅಂತ ವಿದುರರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಶೇಷದೇವರ ಮಹಿಮೆ ಎಷ್ಟು ದೊಡ್ಡದು, ಅವರನ್ನ ಪೂಜೆ ಮಾಡ್ಲಿಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು, ಹೇಗ್ ಪೂಜೆ ಮಾಡ್ತಾ ಇದ್ರು, ಯಾಕೆ ಪೂಜೆ ಮಾಡ್ತಾ ಇದ್ರು ಅಂತೆಲ್ಲ ವಿಷಯವನ್ನ ಈ 5ನೇ ಶ್ಲೋಕದಲ್ಲಿ ತಿಳಿಸ್ತಾ ಬಂದಿದ್ರು. ಸ್ವರ್ಧನ್ಯುದಾರಿ, ಅಲ್ಲಿ ಕೆಲವು ನಾಗಕನ್ನಿಕೆಯರು ಅವ್ರ ಸೇವೆ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು ಸ್ತ್ರೀಯರು. ಅವ್ರಿಗೇನಂದ್ರೆ ವರಾರ್ಹಾಹ ಅಂತ ಶಬ್ದ ಬಿಡಿಸ್ತಾರೆ. ಅವ್ರಿಗೇನು ಮದ್ವೆ ಆಗಿಲ್ಲ, ಮದ್ವೆ ಆಗ್ಬೇಕು ಅಂತ ಬಯಕೆ. ಮದುವೆ ಆಗ್ಲಿಕ್ಕೆ ಯೋಗ್ಯನಾದ ಹುಡುಗ ಸಿಗ್ಬೇಕಲ್ಲ, ವರ ಬೇಕಲ್ಲ. ಅದಕ್ಕೋಸ್ಕರ ಶೇಷದೇವರ ಪೂಜೆ ಮಾಡಿದ್ರೆ ಒಳ್ಳೆ ವರ ಸಿಗ್ತಾನೆ ಅಂತ, ಅದಕ್ಕೆ ಶೇಷದೇವರ ಪೂಜೆಯನ್ನು ಮಾಡ್ತಾರೆ. ಫಲದ ಅಪೇಕ್ಷೆನೂ ಇದೆ, ಹಾಗಂತ ಭಕ್ತಿನೂ ಇದೆ ಜೊತೆಗೆ. ಉತ್ತಮ ವರ ಸಿಗ್ಬೇಕು ಅಂದ್ರೆ ಶೇಷದೇವ್ರ ಪೂಜೆ ಮಾಡ್ಬೇಕು ಅಂತ ಕನ್ನಿಕೆಯರು, ನಾಗಕನ್ನಿಕೆಯರು ಅಂತೂ ಶೇಷದೇವ್ರ ಪೂಜೆ ಮಾಡಿದ್ದಾರೆ, ಒಳ್ಳೆ ವರ ಅವ್ರಿಗೆ ಸಿಕ್ಕೇ ಸಿಗತ್ತೆ. ಶೇಷದೇವರ ಪೂಜೆಗೆ ಮಹತ್ವ ಇದೆ. ಅವ್ರು ಪೂಜೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಎಲ್ಲಿ ಸ್ನಾನ? ಗಂಗಾ ನದಿಯಲ್ಲಿ ಸ್ನಾನ. ಗಂಗೆಯಲ್ಲಿ ಮುಳುಗಿದಾಗ ಆ ಸ್ತ್ರೀಯರು ನಾಗಕನ್ನಿಕೆಯರ ಜಟೆಗಳಿಗತ್ತಲ್ಲ, ಕೂದ್ಲು ಭಾಗ, ಆ ಜಟೆಗಳೆಲ್ಲ ತೊಯ್ದು ಹೋಗಿದೆ, ಮತ್ತೆ ತುಂಬಾ ಅಗಲ ಆಗಿದೆ ಅಂತ. ಸ್ನಾನ ಮಾಡಿದಾಗ ಕೂದಲು ಅಗಲ ಆಗುತ್ತಲ್ಲ, ಹಾಗೆ ಜಟಾಪಾಶ, ಅವರ ಕೂದಲಿನ ಕೇಶಪಾಶ ಇದೆ, ಆ ಕೇಶಪಾಶ ತಲೆ ಮೇಲಿರೋದು ಅಗಲ ಆಗಿದೆ, ಅದು ಒದ್ದೆ ಆಗಿದೆ. ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರಿಂದ ಆ ಒದ್ದೆ ಆಗಿರೋ ಕೇಶಪಾಶಗಳಿಂದ ಹಾಗೆ ಬಂದಿದ್ದಾರೆ ಅಂತ. ಅಂದ್ರೆ ಸರಿಯಾಗಿ ಶುಭ್ರವಾಗಿ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನ ಧರಿಸಿಕೊಂಡು ಶೇಷದೇವರಿಗೆ ನಮಸ್ಕಾರ ಹಾಕ್ಲಿಕ್ಕೆ ಅನೇಕ ಪೂಜಾ ಸಾಮಗ್ರಿಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಅವರ ಪಾದಪೀಠಕ್ಕೆ ಈ ತಮ್ಮ ಜಟೆಯನ್ನ ತಾಕಿಸ್ತಾ ಇದ್ದಾರೆ. ಅವರು ಕಾಲನ್ನು ಇಟ್ಟಿದ್ದಾರೆ. ಶೇಷದೇವರು ಸಂಕರ್ಷಣ ರೂಪಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಬಂದಿದ್ದಾರೆ. ಆ ಕಾಲನ್ನು ಇಟ್ಟಿದ್ದಾರೆ. ಆ ಕಾಲ್ ಮೇಲೆ ಆ ಪಾದ ಕಮಲ ಅಷ್ಟು ಕೋಮಲ, ಅದ್ರ ಮೇಲೆ ಇವರು ಜಟಾಜೂಟ ಬಂದು ಹೀಗೆ ತಾಕ್ತಾ ಇದೆ ಅವ್ರಿಗೆ. ಆ ತಾಕ್ತಾ ಇದ್ದಾಗ ಏನಾಗ್ತಾ ಇದೆ, ಆ ಗಂಗಾ ನೀರು ತಲೆಯಲ್ಲಿದೆ, ಅದು ಅಲ್ಲಿ ತಾಕ್ತಾ ಇದೆ, ಭಗವಂತನ ಪಾದಕ್ಕೆ ಬೀಳ್ತಾ ಇದೆ ಅಂತ ಆಗ್ತದೆ. ಹೀಗೆ ಸ್ನಾನವನ್ನ ಮಾಡಿಕೊಂಡು ತಮ್ಮ ಆ ಜಟಾಪಾಶ ಇದೆ, ಕೇಶಪಾಶ, ಅದನ್ನ ಹರಡಿಕೊಂಡಿದ್ದಾರೆ. ಅದು ಸಹಜವಾಗಿ ಹರಡಿದೆ ಅಂತ ಅರ್ಥ. ಅಂತ ಹರಡಿರುವಂತಹ ಕೇಶಪಾಶದಿಂದ ಬಂದು ತಾವು ನಾನಾ ಬಲಿ ಸಪ್ರೇಮ, ಅತಿಯಾದ ಭಕ್ತಿಯಿಂದ
ಅವರ ಪಾದ ಕಮಲಗಳಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಅನೇಕ ಪೂಜಾ ಸಾಮಗ್ರಿಗಳಿಂದ ಅರ್ಚನೆಯನ್ನ ಮಾಡ್ತಾ ಇದ್ದಾರೆ ಶೇಷದೇವರ ಪಾದಗಳಿಗೆ. ಇಂಥ ಮಹಾನುಭಾವರು ಈ ಭಾಗವತ ಸಂಪ್ರದಾಯಕ್ಕೆ ಮೂಲ ಪುರುಷ. ಅವರಿಂದ ಭಾಗವತ ಹೊರಗೆ ಬಂತು ಸನತ್ ಕುಮಾರಾದಿ ಋಷಿಗಳಿಗೆ ಅಂತ ಶೇಷದೇವರ ಮಹಿಮೆಯನ್ನ ತಿಳಿಸಿದ್ರು ಇದುವರೆಗೆ. ಅದರಿಂದ ಬಹಳ ಅನುಗ್ರಹಪ್ರದವಾದ ಅವರ ಪಾದ ಅಂತ ಇಷ್ಟು. ಇದಾದ್ಮೇಲೆ ಸನತ್ ಕುಮಾರಾದಿ ಋಷಿಗಳು ಮಾಡಿದ ಸಾಷ್ಟಾಂಗ ನಮಸ್ಕಾರದ ಬಗ್ಗೆ ಹೇಳ್ತಾರೆ. ಅವರು ನಮಸ್ಕಾರಗಳನ್ನು ಮಾಡಿದ್ರು ಕನ್ನಿಕೆಯರು, ಜೊತೆಗೆ ಇಲ್ಲಿ ಸನತ್ ಕುಮಾರಾದಿಗಳು ನಮಸ್ಕಾರ ಮಾಡಿದ್ರು ಭಾಗವತ ಕೇಳೋ ಮುಂಚೆ. ಆಗ ಅವ್ರ ಜೊತೆ ಮಾತಾಡ್ಬೇಕಲ್ಲ, ಶೇಷದೇವ್ರ ಜೊತೆ ದೊಡ್ಡವ್ರ ಜೊತೆ ಮಾತಾಡ್ಬೇಕಾದ್ರೆ ಹೆದರಿಕೆ ಇರುತ್ತೆ. ಮನೇಲಿ ಯಾರು ಹಿರಿಯರಿದ್ರೆ ಕೆಲವ್ರಿಗೆ ಹೆದರಿಕೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಸಹಜವಾಗಿ. ಅದೇನೋ ಕೆಲವ್ರ ವ್ಯಕ್ತಿತ್ವ ಹಾಗಿರುತ್ತೆ. ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ಬೇಗ ಮಾತ್ ಸಲೀಸಾಗಿ ಬರಲ್ಲ, ಬೇರೆಯವ್ರ ಜೊತೆ ಮಾತಾಡೋ ತರ. ಹಾಗೆ ಶೇಷದೇವರ ಜೊತೆ ಮಾತಾಡ್ಬೇಕು. ಇಲ್ಲಿ ಅವ್ರ ಮಾತ್ ಹೇಗಿತ್ತು ಈ ಸನತ್ ಕುಮಾರಾದಿ ಋಷಿಗಳದ್ದು, ತೊದಲ್ತಾ ಇದ್ದಾರೆ ಚಿಕ್ಕ ಮಕ್ಕಳ ತರ. ಆ ಪರಿಸ್ಥಿತಿ ಆಯ್ತಂತೆ. ಅದನ್ನಿಲ್ಲಿ 6ನೇ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಮುಹುರ್ಗೃಣಂತ್ಯೋ ವಚಸಾನುರಾಗ ಸ್ಖಲತ್ಪದೇನಾಸ್ಯ ಕೃತಾನಿ ತಗ್ನಾಃ ಕಿರೀಟ ಸಾಹಸ್ರ ಮಣಿಪ್ರವೇಗ ಪ್ರದ್ಯೋತಿತೋದ್ದಾಮ ಹಣಾಸಹಸ್ರಂ ತಗ್ನಾಹ ಅಂತ ಹೇಳ್ತಾರೆ. ಚೆನ್ನಾಗಿ ತಿಳ್ಕೊಂಡಿರೋರು ತಜ್ಞರು ಅಂತ ಹೇಳ್ತೀವಲ್ಲ, ತಜ್ಞರು ಅಂತ ಸಂಸ್ಕೃತದಲ್ಲಿ ಈ ಕನ್ನಡದಲ್ಲಿ ಬಳಸೋ ಶಬ್ದ ತರ ಬಳಸಿಲ್ಲ. ಸಂಸ್ಕೃತದಲ್ಲಿ ತತ್ಜ್ಞ, ಚೆನ್ನಾಗಿ ಏನ್ ಬೇಕೋ ಅದನ್ನ ತಿಳಿದವರು ತಜ್ಞರು ಅಂತ ಆಗಿದೆ. ಆದ್ರೆ ಇಲ್ಲಿ ಕನ್ನಡದಲ್ಲಿ ಏನಂದ್ರೆ ತಜ್ಞ ಆಗ್ಬಿಟ್ಟಿದೆ, ಅದು ತಜ್ಞ ಅಂತ ಇದೆ ಶಬ್ದ. ಏನೇನ್ ತಿಳಿಬೇಕೋ ಅದನ್ನ ತಿಳ್ಕೊಂಡಿರೋರು ಅಂತ, ಅದನ್ನ ತಜ್ಞರು ಅಂತ ಕರೀತಾರೆ. ಈಗ ನಮಸ್ಕಾರವನ್ನ ಶೇಷದೇವರಿಗೆ ಹೇಗ್ ಮಾಡ್ಬೇಕು, ಅವರ ಆರಾಧನೆಯನ್ನು ಹೇಗ್ ಮಾಡ್ಬೇಕು ತಿಳ್ಕೊಂಡಿದ್ದಾರೆ ಯಾರೋ ಈ ಸನತ್ ಕುಮಾರಾದಿ ಋಷಿಗಳು. ಅವರಿಗೆ ಮಾತಾಡ್ಬೇಕಾಗಿದೆ, ಯಾಕಂದ್ರೆ ಅವ್ರು ಭಾಗವತ ಕೇಳ್ಬೇಕಾಗಿದೆ ಪುರಾಣವನ್ನ ಶೇಷದೇವರ ಹತ್ರ. ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಆದ್ರೆ ತೊದಲ್ತಾ ಇದೆ ಯಾಕೋ ಮಾತು. ಜ್ಞಾನಿಗಳವರು ಸನತ್ ಕುಮಾರಾದಿ ಋಷಿಗಳು ಸಾಮಾನ್ಯರಲ್ಲ, ಆದ್ರೆ ಶೇಷದೇವರ ಮುಂದೆ ಕೂತಾಗ ಅವರು ಮಾತು ತೊದಲ್ತಾ ಇದೆ. ಯಾಕೆ? ಅನುರಾಗ, ಭಕ್ತಿ. ಅಯ್ಯೋ ಇವ್ರ ಹತ್ರ ನಾವು ಕೂತಿದೀವಲ್ಲ, ಇವ್ರ ಹತ್ರ ನಾವು ಕೇಳ್ತಾ ಇದೀವಲ್ಲ, ಆ ಭಾವ ಏನ್ ಮಾಡ್ತಾ ಇದೆ, ಸರಿಯಾಗಿ ಬೇರೆ ಕಡೆ ಮಾತಾಡೋರು ಇಲ್ಲಿ ಮಾತಾಡ್ಲಿಕ್ಕೆ ಬರ್ತಾರೆ, ಆಚೆ ಮಾತಾಡ್ತಾ ಇದ್ದಾರೆ. ಮುಹುರ್ಮುಹು ಅಂತ ಹೇಳ್ತಾರೆ. ಮತ್ತೆ ಶೇಷದೇವರ ಹತ್ರ ಪ್ರಶ್ನೆ ಕೇಳ್ತಾರೆ, ಅದ ಧೈರ್ಯವಾಗಿ ಕೇಳಲಿಕ್ಕೆ ಆಗ್ತಾ ಇಲ್ಲ, ಏನೋ ಮುಜುಗರ, ಏನೋ ಸಂಕೋಚ ಆಗ್ತಾ ಇಲ್ಲ. ಆ ಭಕ್ತಿ ಭಾವ ಅದು ತಡೆ ಹಿಡಿತಾ ಇದೆ. ಯಾಕಂದ್ರೆ ಶೇಷದೇವರು ನೋಡಿದ್ರೆ ವಿಲಕ್ಷಣ ಕಾಂತಿ, ಅದು ಆ ರೂಪ ನೋಡೋದೇ ಅದ್ಭುತ. ಮೈತ್ರೇಯರು ವರ್ಣಿಸ್ತಾರೆ, ಅದು ಒಂದೇ ಶಬ್ದ, ಅದು ಒಂದೇ ಪದ ಅಂತೀವಿ, ಒಂದೇ ಪದ, ಸಮಸ್ತ ಪದ ಅಂತ ಹೇಳ್ತೀವಿ ಸಂಸ್ಕೃತ. ಆ 2ನೇ ಲೈನು 6ನೇ ಶ್ಲೋಕದ ಇದರಲ್ಲಿ ಕಿರೀಟ ಸಾಹಸ್ರ ಮಣಿ ಪ್ರವೇಕ ಪ್ರದ್ಯೋತಿತೋದ್ದಾಮ ಫಣ ಸಹಸ್ರಂ, ಒಂದೇ ಪದ, ದೀರ್ಘ ಪದ. ಇದಕ್ಕೆ ಅರ್ಥ ಹೇಳ್ಬೇಕು, ತುಂಬಾ ಚೆನ್ನಾಗಿ ಇದಕ್ಕೆ ಅರ್ಥ ಬಿಡಿಸಿದ್ದಾರೆ. ಶೇಷದೇವರು ಹೇಗಿದ್ರು ಅಂದ್ರೆ ಹೀಗಿದ್ರು ಅಂತ ಒಂದ್ ಪದ ಜೋರಾಗಿ ಜಾಸ್ತಿ ಹೇಳಿದೆ. ಒಂದ್ ಪದ, ಇಡೀ ಲೈನ್ ಒಂದೇ ಪದ. ಬೇರೆ ಕಡೆ ಎಲ್ಲ ಚಿಕ್ಕ ಪದಗಳಿರುತ್ತೆ, ಇಲ್ಲಿ ಪದಚ್ಛೇದನೆ ಇಲ್ಲ. ಈ ಪದಕ್ಕೆ ಒಂದ್ ಪದ ಹೇಳ್ಬಿಟ್ರೆ ಅದೇ ಅಷ್ಟೇ. ಅದು ಹೇಗೆ ಚೆನ್ನಾಗಿ ಜೋಡಿಸಿದ್ದಾರೆ ಅಂದ್ರೆ ಈ ಪದವನ್ನು ಭಾಗವತದಲ್ಲಿ, ಅವ್ರಿಗೆ 1000 ಹೆಡೆ ಅಂದ್ಮೇಲೆ ಉದ್ದ ಅವ್ರದ್ದು 1000, ಅದ್ರಲ್ಲಿ ಒಂದು ಪದನಾದ್ರೂ ಸ್ವಲ್ಪ ಉದ್ದ ಹೇಳ್ಬಾರ್ದ ನಾವು ಅಂತ ಅನ್ನೋ ಹಾಗೆ ಆ ಉದ್ದ ಪದದಿಂದ ಆ 1000 ಹೆಡೆ ಇರೋ ಶೇಷದೇವರ ಸ್ತೋತ್ರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕಿರೀಟ ಸಾಹಸ್ರ, ಅವ್ರ ತಲೆ ಮೇಲೆ 1000 ಕಿರೀಟ ಇದೆ. 1000 ಹೆಡೆ ಇದೆ ಅಂದ್ಮೇಲೆ 1000 ಕಿರೀಟ ಇರ್ಲೇಬೇಕು. 1000 ಕಿರೀಟ ಇದೆ. ಅದರಲ್ಲಿ ಮಣಿ ಇದೆ, ನಾಗಮಣಿ ಅಂತ ಹೇಳ್ತೀವಲ್ಲ, ಆಗ ಶೇಷದೇವರ ಕಿರೀಟದಲ್ಲಿ ಒಂದು ಮಣಿ ಇದೆ, ಫಳ ಫಳ ಹೊಳಿತಾ ಇರುವಂತಹ ಮಣಿ. ಆ ಮಣಿಯ ಪ್ರಭೆ ಆ ಹೆಡೆ ಮೇಲೆ ಬೀಳ್ತಾ ಇದೆ. ಈ ತರಹದ 1000 ಕಿರೀಟದ ಮಣಿಗಳನ್ನ ಹೊಂದಿರೋ 1000
ಹೆಡೆಗಳನ್ನ ಹೊಂದಿರೋ ಶೇಷದೇವರ ಹತ್ರ ಗಡಗಡ ನಡುತ್ತಾ ತೊದಲ್ತಾ ಮಾತಾಡ್ತಾ ಇದ್ದಾರೆ. ಭಾಗವತ ಪುರಾಣ ಕೇಳ್ತಾ ಇದ್ದಾರೆ, ನಮ್ಗೆ ಹೇಳಿ ಈ ವಿಷಯಗಳು ತಿಳಿಸಿ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅದು ಹಾವನ್ ನೋಡಿ ಭಯ ಅಲ್ಲ, ಭಕ್ತಿಯಿಂದ ದೊಡ್ಡವರು ಹೇಗೆ ಅಂತ ಈ ಭಯ. ಅದೊಳ್ಳೆ ಲಕ್ಷಣ ಶೇಷದೇವರದು. ಆ ರೂಪವನ್ನ ಇಲ್ಲಿ ಸ್ವಲ್ಪ ಮೈತ್ರೇಯರು ಈ ದೀರ್ಘವಾದ ಪದದಿಂದ ವರ್ಣಿಸಿದ್ದಾರೆ. ಯಾಕೆ ಇದನ್ನ ವರ್ಣನೆ ಮಾಡ್ಬೇಕಾಗಿತ್ತು ಅಂದ್ರೆ, ಈ ಶೇಷ ಅಂದ್ರೆ ಬರೀ ಹಾವು ಪ್ರಾಣಿ ಅಂತ ಅರ್ಥ ಅಲ್ಲ, ದೇವತೆ. ಶೇಷ ದೇವ, ದೇವತೆ ಅಂದ್ಮೇಲೆ ಏನಾದ್ರು ಒಂದು ಅಲಂಕಾರ ಇರ್ಬೇಕು. ಏನ್ ಅಲಂಕಾರ ಅಂತ ತೋರಿಸ್ಲಿಕ್ಕೆ ಅವರ ಹೆಡೆಗಳಲ್ಲಿ ಹೇಗೆ ಈ 1000 ಕಿರೀಟ ಮತ್ತೆ ಒಂದು ಮಣಿಗಳು ಪ್ರತಿಯೊಂದು ಕಿರೀಟದಲ್ಲಿ ಅಂತ ಅದಕ್ಕೋಸ್ಕರ ವರ್ಣಿಸಿತ್ತು. ಅಂದ್ರೆ ದೇವತಾ ಲಕ್ಷಣ ಇದೆ ಅದ್ರಲ್ಲಿ, ಯಾಕಂದ್ರೆ ಕಿರೀಟ ಮಣಿ ಎಲ್ಲ ಹಾಕೊಂಡಿದ್ದಾರೆ ಅಂತ. ಇಷ್ಟು ಇಂಥವ್ರ ಹತ್ರ ಪ್ರಶ್ನೆ ಕೇಳಿದ್ದಾರೆ. ಸರಿ, ಇದೆಲ್ಲ ಆಯ್ತು, ಈಗೇನ್ ಪ್ರಸ್ತುತ ಅಂದ್ರೆ ಅದಕ್ಕೆ ಮುಂದೆ ಪೀಠಿಕೆಯನ್ನ ಕೊಡ್ತಾರೆ. ಯಾಕೆ ಈಗ ಈ ವಿಷಯವನ್ನ ಮೈತ್ರೇಯರು ಹೇಳಿ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ, ತಮ್ಮ ಗುರು ಪರಂಪರೆ ಹೇಗಿದೆ, ನಮ್ಮ ಗುರುಗಳು ಯಾರು, ನಮ್ಮ ಮೂಲ ಪುರುಷರು, ಅವರಿಂದ ತಿಳಿದ ವಿದ್ಯೆ ಇದು, ಬಂದ ವಿದ್ಯೆ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೆ ಇಲ್ಲಿ ಪೀಠಿಕೆಯಲ್ಲಿ ಬರೀತಾರೆ, ವಿವರಣೆಯನ್ನ ಕೊಟ್ಟಿದ್ದಾರೆ. ಸಂಕರ್ಷಣ ತಾನು ಸನತ್ ಕುಮಾರರಿಗೆ ಉಪದೇಶವನ್ನ ಕೊಟ್ಟಾಯ್ತು. ಯಾವ್ದನ್ನ? ಈ ಭಾಗವತ ಪುರಾಣವನ್ನ. ಸನತ್ ಕುಮಾರರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಸಂಕರ್ಷಣ ದೇವರು ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಅವತ್ತಿನ ದಿವಸ ಏನ್ ಉತ್ತರ ಸಿಕ್ತೋ ಆ ಪ್ರಶ್ನೆಗಳಿಗೆ ಅದೇ ಪ್ರಶ್ನೆ ನಿಮ್ಮ ಬಾಯಿಂದಲೂ ಬಂದಿದೆ, ವಿದುರರೇ ನಿಮ್ಗೆ ಆ ಉತ್ತರವನ್ನ ಕೊಡ್ತೀನಿ ಅಂತ ಮೈತ್ರೇಯರು ಇಲ್ಲಿ ಹೇಳಿದ್ದಾರೆ. ಇಷ್ಟ ಹೇಳಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಈ ಮುಂದಿನ ಶ್ಲೋಕದಲ್ಲಿ ಇನ್ನೊಬ್ಬ ಮುನಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾರೆ, ಸಾಂಖ್ಯಾಯನ ಅಂತ ಅವರ ಹೆಸರು. ಸನತ್ ಕುಮಾರರಿಗೆ ಸಂಕರ್ಷಣ ಹೇಳಿದ್ದು ಸರಿ, ಆ ಪ್ರಶ್ನೆಗೆ ಉತ್ತರ ಕೊಡ್ತು, ಏನು ಅಲ್ಲೂ ಉತ್ತರ ಬಂತೋ, ಸಂಕರ್ಷಣ ದೇವರೇನ್ ಹೇಳಿದ್ರು ಅದನ್ನ ಹೇಳ್ತೀರಿ ಅನ್ನೋದು ಸರಿ. ಆದ್ರೆ ಸನತ್ ಕುಮಾರರು ಮುಂದಕ್ಕೆ ಸಾಂಖ್ಯಾಯನ ಅನ್ನೋ ಮುನಿಗಳಿಗೆ ಉಪದೇಶ ನೀಡ್ತಾರೆ ಭಾಗವತವನ್ನ. ಅದನ್ನೆಲ್ಲ ಯಾಕೆ ಹೇಳ್ಬೇಕು ಈಗ? ಅಪ್ರಸ್ತುತ ತಾನೆ. ಏನೀಗ ಪ್ರಶ್ನೆಗೆ ಉತ್ತರ ಅವಾಗ ನಮ್ ಗುರುಗಳು ಇದ್ರ ಮೂಲ ಪುರುಷರು ಅವ್ರು ಹೇಳಿದ್ರು ಸಾಕು. ಈಗ ಹೇಗಾಯ್ತು ಅಂದ್ರೆ, ಮಧ್ವಾಚಾರ್ಯ ನಮ್ಮ ಮೂಲ ಪುರುಷರು, ಮಧ್ವಾಚಾರ್ಯ ಹೇಳಿದ್ದು ನಿಮ್ಗೆ ಹೇಳ್ತೀನಿ ಅಂತ ಸಾಕು. ಅದ್ ಬಿಟ್ಟು ಜಯತೀರ್ಥರು, ವ್ಯಾಸರಾಜರು ಒಬ್ಬೊಬ್ರನ್ನ ಯಾಕೆ ತಗೊಳ್ಬೇಕು ಅಂದ್ರೆ, ಗುರು ಪರಂಪರೆಯನ್ನ ಸ್ಮರಣೆ ಮಾಡ್ಲೇಬೇಕು. ಅದಕ್ಕೆ ತಾನೇ ಮಂಗಳಾಚರಣೆಗಳನ್ನ ಅಷ್ಟಷ್ಟು ಮಾಡೋದು. ಯಾವಾಗ್ಲೂ ಸಾಮಾನ್ಯವಾಗಿ ದೀರ್ಘ ಮಂಗಳಾಚರಣೆ ಇರುತ್ತೆ, ಕೆಲವೊಂದು ಸಮಯ ಇರಲ್ಲ ಅಂತ ಹೇಳಿ ಒಂದು 5 ಮಂಗಳಾಚರಣೆ, 3, 4 ಮಂಗಳಾಚರಣೆ ಮಾಡ್ತಾರೆ. ಯಾಕೆ? ಮೂಲ ಪುರುಷರು, ಗುರು ಪರಂಪರೆ, ಅದರ ಸ್ಮರಣೆ ಮಾಡ್ಲೇಬೇಕು. ಯಾಕೆ? ಕೇಳೋರ್ಗೆ ಒಂದು ಶ್ರದ್ಧೆ ಮೂಡತ್ತಂತೆ. ಓ, ಇಂಥ ಗುರು ಪರಂಪರೆಯಲ್ಲಿ ಬಂದ ವಿದ್ಯೆನ ಇದು, ಅವಶ್ಯವಾಗಿ ನಾವು ಕೇಳ್ಬೇಕು ಅಂತ ಮಾಮೂಲಿಯಂತ ಶ್ರದ್ಧೆ ಇರುತ್ತೆ ಕೇಳೋರಲ್ಲಿ. ಇನ್ನು ಬೇಗ ಅದರಲ್ಲಿ ಪ್ರವೃತ್ತಿ ಆಗ್ಬೇಕು. ಕೇಳೇ ಬಿಡ್ತೀನಪ್ಪ ಅಂತ ಹೊರಟು ಬಿಡ್ಬೇಕು. ಆ ರೀತಿ ಹೊರಡ್ಲಿಕ್ಕೋಸ್ಕರ ಈ ಪ್ರಯೋಜನ ಇದೆಯಲ್ಲ, ಇದಕ್ಕೋಸ್ಕರ ಗುರು ಪರಂಪರೆಯನ್ನ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅದನ್ನಿಲ್ಲೇ ಕಾರಣ ಕೊಟ್ಟಿದ್ದಾರೆ ವ್ಯಾಖ್ಯಾನದಲ್ಲಿರೋ ಮಾತಿದು. ಶ್ರೋತೃಣಾಮಪಿ ಅತಿಶಯ ಬುದ್ಧಿಯ ತತ್ ಶ್ರವಣಾದೌ ಕ್ಷಿಪ್ರಂ ನಿರಂತರಂ ಪ್ರವೃತ್ತಿ. ಒಂದು ಬೇಗ, ಇದೊಂದು ನಿರಂತರ, ನೈರಂತರ ಇರ್ಬೇಕು, ಡೈಲಿ. ನಿರಂತರ ಅಂದ್ರೆ ಡೈಲಿ ಕೇಳ್ಬೇಕು. ಯಾರು? ವಿದುರರು. ಯಾರ ಬಳಿ? ಮೈತ್ರೇಯರ ಬಳಿ. ಅದಕ್ಕೋಸ್ಕರ ಏನ್ ಹೇಳ್ತಾ ಇದಾರೆ, ವಿದುರರು ಕೇಳೋದಲ್ಲ, ನೀವೆಲ್ಲ ಒಟ್ಟು ನಿರಂತರವಾಗಿ ಕೇಳ್ಬೇಕು ಅಂತ. ಇದು ಯಾವಾಗ ಸಾಧ್ಯ? ಎಂಥ ಗುರು ಪರಂಪರೆಯಿಂದ ಬಂದ ವಿದ್ಯೆ ಭಾಗವತ ಕಡಿಮೆ ಅಲ್ಲ, ಮೂಲ ಭಗವಂತರಿಂದಲೇ ಬಂದಿದ್ದು. 2 ಕ್ರಮದಲ್ಲಿ ಬಂದಿದೆ. ಬ್ರಹ್ಮದೇವರ ಮುಖಾಂತರ ಅಲ್ಲಿ ನಾರದರಿಗೆ, ವೇದವ್ಯಾಸರಿಗೆ ಆ ಕಡೆಯಿಂದ ಬಂದ್ರೆ, ಈ ಕಡೆ ಸಂಕರ್ಷಣ ರೂಪಿ ವಾಸುದೇವ ಪರಮಾತ್ಮ ಆ ಕಡೆಯಿಂದ ಬಂದಿರುವಂತ ಒಂದು ವಿದ್ಯೆ ಇದು. ಅಂಥ ಪವಿತ್ರವಾದ ಭಾಗವತ ವಿದ್ಯೆ ಅಂತ ಹೇಳಿದಾಗ ಎಂಥವ್ರು ಅದನ್ನ ಕೇಳದೆ ಬಿಡ್ಲಿಕ್ಕೆ ಸಾಧ್ಯನಾ? ಕೇಳಲೇಬೇಕು ಅಂತ ಈ ರೀತಿ ವಿದುರರಿಗೆ ತಾವು ಈ ಪ್ರಚೋದನೆನ ಕೊಡ್ಬೇಕು ಅಂತ ಹೇಳಿ ಸಾಂಖ್ಯಾಯನರಿಗೆ, ಆ ಮುನಿಗಳಿಗೆ ಈ ಭಾಗವತ ಪುರಾಣವನ್ನ ಸನತ್ ಕುಮಾರರು ಹೇಳ್ತಾರೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗುರು ಪರಂಪರೆ ಏನ್ ಹೇಳ್ತಾರ, ಆ ಶಿಷ್ಯರು ಕೇಳೋರಲ್ಲಿ ಏನಿರ್ಬೇಕು ಯೋಗ್ಯತೆ. ಈಗ ಪುರಾಣ ಕೇಳ್ಬೇಕು ಅಂದ್ರೆ ಅವನಲ್ಲಿ ಇರ್ಬೇಕಾದ ಅಧಿಕಾರ ಏನು ಅಂತ. ಪ್ರತಿಯೊಂದು ಶಾಸ್ತ್ರಕ್ಕೂ ಒಂದು ಅಧಿಕಾರ ಚರ್ಚೆ ಇರುತ್ತೆ. ಈ ಶಾಸ್ತ್ರವನ್ನು ಯಾರು ಓದ್ಬೇಕು, ಯಾರ ಅಧಿಕಾರಿಗಳು, ಈ ಶಾಸ್ತ್ರವನ್ನು ಯಾರು ಓದ್ಬಾರ್ದು ಅಂತಾನು ಇದೆ. ಯಾಕೆ ಓದ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಅಂದ್ರೆ, ಅಯೋಗ್ಯರಾಗಿ ನಾವು ಯಾವ್ದನ್ನು ಕೇಳ್ಬಾರ್ದು. ಸ್ವಲ್ಪ ನಾವು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಂಡು ಕೇಳ್ಬೇಕಂತೆ. ಅಂದ್ರೆ ಯೋಗ್ಯತೆ ಅಂದ್ರೆ ಏನು? ತೀರಾ ಅಧರ್ಮ ನಾಸ್ತಿಕನಾಗಿ ಏನೋ ಕೇಳ್ತಿದ್ದಿದ್ರೆ ಒಂದ್ ಸ್ವಲ್ಪ ದೇವರಲ್ಲಿ ಶ್ರದ್ಧೆ, ಸ್ವಲ್ಪ ಕನಿಷ್ಠ ಆಚರಣೆ, ಒಂದು ವಸ್ತ್ರ ಸಂಹಿತೆ ಅಂತ ಹೇಳ್ತೀವಿ, ಒಂದು ವಸ್ತ್ರದ ಒಂದು ಶೈಲಿ, ಅದನ್ನೇ ಇಟ್ಕೊಂಡು, ವಸ್ತ್ರದ ನಿಯಮ ಇಟ್ಕೊಂಡು, ಹೀಗೆ ಕೆಲವು ಕ್ರಮಗಳು ಕನಿಷ್ಠ ಪಕ್ಷ ಪಾಲಿಸಲೇಬೇಕು. ಆ ಕ್ರಮಗಳಿಂದ ಒಬ್ಬ ಶ್ರೋತೃ ತಾನು ಕೇಳ್ಬೇಕು. ಈ ರೀತಿ ಕೇಳ್ದೆ ಇದ್ರೆ ಫಲ ಏನು? ವ್ಯರ್ಥ. ಅದಕ್ಕೋಸ್ಕರ ಈ ಶಾಸ್ತ್ರಗಳಲ್ಲಿ ಮಾಡ್ತಾರೆ, ಅಧಿಕಾರ ಹೇಳ್ತಾರೆ, ಇಂತಿಂತವ್ರು ಕೇಳಿ ಅಂತ. ವಸ್ತುತ ಆಕ್ಷೇಪ ಬರುತ್ತೆ, ಎಲ್ರೂ ಕೇಳ್ಬೋದಲ್ಲ, ಯಾಕೆ ಹೀಗೆ
ಮಿತಿಯನ್ನಗೊಳಿಸ್ತೀರಿ, ಇಂಥವ್ರೇ ಕೇಳ್ಬೇಕು, ಇಂಥವ್ರು ಕೇಳ್ಬಾರ್ದು. ನೀವು ಯೋಗ್ಯತೆಯನ್ನ ಸಂಪಾದನೆ ಮಾಡಿದ್ರೆ ಅವಶ್ಯ ಕೇಳ್ಬಹುದು, ಶಾಸ್ತ್ರ ಎಲ್ಲೂ ನಿರಾಕರಣೆ ಮಾಡಲ್ಲ ಇಂಥವ್ರು ಕೇಳ್ಬೇಡಿ ಅಂತ. ಆದ್ರೆ ಯೋಗ್ಯತೆ ಸಂಪಾದನೆ ಮಾಡಿದ್ವಾ ಅನ್ನೋ ಪ್ರಶ್ನೆ ಬೇಕು. ಇದೆಲ್ಲ ಇಲ್ಲಿ ವಿಷಯವಾಗಿ ಬರ್ತಾ ಇದೆ. ಅದರಿಂದ ಪುರಾಣ ಅಧ್ಯೇತ್ರ ಗುರು ಪರಂಪರಾ ಕಥನೆ, ಪುರಾಣ ಅಧ್ಯೇತ್ರ ಗುರು ಪರಂಪರೆ, ಈ ಭಾಗವತ ಪುರಾಣವನ್ನ ಹೇಳ್ದವ್ರು ಯಾರು, ಕೇಳ್ದವ್ರು ಯಾರು ಅಂತ ಈ ಗುರು ಪರಂಪರೆ ಏನಿದೆ ಇದನ್ನ ಯಾಕೆ ಹೇಳಿದ್ರು ಅಂದ್ರೆ ಈ ಕಾರಣಕ್ಕೆ ಅಂತ ಇಷ್ಟೊಂದು ಈ 3 ಶ್ಲೋಕದಿಂದ ಅದ್ರ ವಿವರಣೆ ಮಾಡ್ತಾರೆ. ಹಾಗಾಗಿ ಪುರಾಣವನ್ನ ಕೇಳೋರ್ಗೆ ಏನ್ ಅಧಿಕಾರ ಇರ್ಬೇಕು, ನಮ್ಗೆಲ್ಲ ಅಧಿಕಾರ ಇರುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಕನಿಷ್ಠ ಪಕ್ಷ ಅದನ್ನ ಕೇಳಿ ನಾವು ಹೀಗೆ ಸ್ವಲ್ಪನಾದ್ರೂ ಸಂಪಾದನೆ ಮಾಡ್ಬೇಕು ಅಂತ ಅನಿಸ್ಬೇಕಂತ. ಆಗ ಈ ಶ್ಲೋಕಗಳನ್ನ ಹೇಳಿದ್ರಿಂದ ಒಂದು ಸಾರ್ಥಕ್ಯ. ಅಷ್ಟೇ ಅಲ್ಲ, ಈ ಶ್ಲೋಕಗಳನ್ನ ಕೇಳಿದಾಗ ಅಂಥ ಗುಣ ನಮಗೂ ನೀಡಿ ಅಂತ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಅವರೆಲ್ಲ ದೊಡ್ಡ ಮಹಾನುಭಾವರು, ಅವ್ರ ಗುಣ ನಮ್ಮಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಅವ್ರ ತರ ಒಂದ್ ಸ್ವಲ್ಪನಾದ್ರೂ ಗುಣ, ಎಲ್ಲೋ ಒಂದು ಅಂಶ ಬರಲಿ ಅಂತ ಪ್ರಾರ್ಥನೆ ಮಾಡೋದಷ್ಟೇ. ಇದನ್ನ ಸೂಚಿಸ್ಲಿಕ್ಕೆ ಈಗ ಮತ್ತೆ ವಿವರಿಸ್ತಾ ಹೋಗ್ತಾರೆ. 7ನೆಯ ಶ್ಲೋಕ. ಪ್ರೋಕ್ತಂ ಕಿಲೈತತ್ ಭಗವತ್ತಮೇನ ನಿವೃತ್ತಿ ಧರ್ಮ ಅಭಿರತಾಯತೇನ ಸನತ್ಕುಮಾರಾಯ ಸಜಾಹ ಪೃಷ್ಟಃ ಸಾಂಖ್ಯಾಯನಾಯಾಂಗ ಧೃತವ್ರತಾಯ. ಪ್ರೋಕ್ತಂ ಕಿಲೈತತ್, ಈ ಭಾಗವತ ಪುರಾಣವನ್ನ ಯಾರು ಹೇಳಿದ್ದು ಅಂದ್ರೆ ಮೊದಲು ಭಗವತ್ ತಮೇನ, ಸರ್ವೋತ್ಕೃಷ್ಟ ದೇವತೆ ಶೇಷದೇವ ಅಂದ್ರೆ ಸಂಕರ್ಷಣ ದೇವ ತಾನು ಸನತ್ಕುಮಾರರಿಗೆ ಮೊದಲು ಉಪದೇಶ ಕೊಟ್ರು. ಸರಿ, ಸನತ್ಕುಮಾರರು ಕೇಳಿದವರಲ್ಲಿ ಏನ್ ಯೋಗ್ಯತೆ ಇತ್ತು ಗೊತ್ತಾ? ನಿವೃತ್ತಿ ಧರ್ಮ ಅಭಿರತಾಯ, ಪರಮಾತ್ಮನಿಗೆ ಅತ್ಯಂತ ಇಷ್ಟ ಯಾವುದು? ನಿವೃತ್ತಿ ಕರ್ಮ, ನಿಷ್ಕಾಮ ಕರ್ಮ. ಆ ನಿಷ್ಕಾಮ ಕರ್ಮದಲ್ಲಿ ಎಷ್ಟು ಆಸಕ್ತಿ ಇದ್ರೆ ಆ ಸನತ್ಕುಮಾರರಿಗೆ ಅಷ್ಟ ಆಸಕ್ತಿ. ಫಲಾಪೇಕ್ಷೆ ಇಲ್ವೇ ಇಲ್ಲ. ನಮ್ ಕರ್ತವ್ಯ ನಾವು ಕೇಳ್ಬೇಕಷ್ಟೇ, ಸಾಧನೆ ಮಾಡ್ಬೇಕು, ದೇವರ ಅನುಗ್ರಹ ಪಡಿಬೇಕು, ಮೋಕ್ಷಕ್ಕೆ ಹೋಗ್ಬೇಕು. ಇದಿರ್ಲಿ, ದೇವರ ಅನುಗ್ರಹ ಬೇಕು ಮುಖ್ಯ, ಬೇರೆ ಯಾವುದೇ ಬೇರೆ ಫಲದಾಪೇಕ್ಷೆ, ಯಾವ ಫಲದಾಪೇಕ್ಷೆನೂ ಇಲ್ಲ. ಹಾಗಾದ್ರೆ ನಿಷ್ಕಾಮ ಧರ್ಮ ಅದನ್ನ ಅವಲಂಬಿಸ್ಕೊಂಡು ಸನತ್ಕುಮಾರರು ತಾವು ಭಾಗವತ ಪುರಾಣವನ್ನು ಕೇಳಲಿಕ್ಕೆ ಶೇಷದೇವರ ಹತ್ರ ಅಂದ್ರೆ ಸಂಕರ್ಷಣ ದೇವರ ಹತ್ರ ಬಂದಿದ್ದಾರೆ. ಉಪದೇಶ ಆಯ್ತಲ್ಲಿ. ಅದಾದ್ಮೇಲೆ ಸನತ್ಕುಮಾರರು ಇನ್ನೊಬ್ರಿಗೆ ಉಪದೇಶ ಕೊಡ್ತಾರೆ. ಯಾರಿಗೆ? ಸಾಂಖ್ಯಾಯನಾಯ, ಸಾಂಖ್ಯಾಯನ ಮುನಿಗಳಿಗೆ ಉಪದೇಶ ಕೊಡ್ತಾರೆ. ಅವರು ಸಾಮಾನ್ಯ ಅಲ್ಲ, ಋತವ್ರತಾಯ ಅಂತ ಹೇಳ್ತಾರೆ. ಅವ್ರು ಯಾವಾಗ್ಲೂ ನಿಯಮಗಳಲ್ಲಿ ವ್ರತಪಾಲನೆ ಜಾಸ್ತಿ, ಕರ್ಮಾನುಷ್ಠಾನ ಜಾಸ್ತಿ ಸಾಂಖ್ಯಾಯನರು. ಹಾಗಾಗಿ ಅವರಿಗೆ ಉಪದೇಶ ಲಭ್ಯ ಆಯ್ತು. ಅವರು ಸಾಂಖ್ಯಾಯನರು ಕಡಿಮೆ ಅಲ್ಲ, ಅವ್ರ ಬಗ್ಗೆ ಇನ್ನೂ ಒಂದು ಗುಣವನ್ನು ಹೇಳ್ತಾರೆ, ಅದ್ರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ನೋಡೋಣ. 8ನೇ ಶ್ಲೋಕ. ಸಾಂಖ್ಯಾಯನ ಪಾರಮ ಹಂಸ್ಯ ಮುಖ್ಯೋ ವಿವಕ್ಷಮಾಣೋ ಭಗವದ್ವಿಭೂತಿ. ಜಗಾದಸೋಸ್ಮತ್ ಗುರವೇನ್ವಿತಾಯ ಪರಾಶರಾಯಾಥ ಬೃಹಸ್ಪತೇಶ್ಚ. ಸಾಂಖ್ಯಾಯನರು ಅಂದ್ರೆ ಪಾರಮಹಂಸ್ಯ ಮುಖ್ಯ ಅಂತ ಹೇಳಿ ಪರಮಹಂಸರು ಅಂತ ಕೇಳ್ತೀವಿ. 4 ತರಹ ಪ್ರಭೇದ ಇದೆ ಈ ಋಷಿಗಳ, ಈ ಸನ್ಯಾಸಿಗಳಲ್ಲಿ. ಅದರಲ್ಲಿ ಹಂಸ, ಬಹುದಕ, ಕುಟೀಚಕ ಅಂತ 3 ಜನ ಬರ್ತಾರೆ, 3 ಥರದವರು. ಅವರೆಲ್ಲರಿಗಿಂತ ಪರಮಹಂಸರು ಶ್ರೇಷ್ಠ. ನಾವು ವ್ಯಾಸರಾಜರು ಕೇಳ್ತೀವಿ, ಪರಮಹಂಸ ಪರಿವ್ರಾಜಕಾಚಾರ್ಯ ಅಂತ ಕೇಳ್ತೀವಿ.
ಈ ಪರಾತ್ನಲ್ಲಿ ಕೇಳ್ತೀವಿ. ಪರಮಹಂಸ ಅನ್ನೋ ಬಿರುದು ಎಲ್ರಿಗೂ ಬರಲ್ಲ, ತುಂಬಾ ಕಷ್ಟ ಪರಮಹಂಸ ಅನ್ನೋ ಬಿರುದು ಬರೋದು. ಅಂತ ಪರಮಹಂಸ ಆಶ್ರಮದವರಲ್ಲಿ ಆ ಸನ್ಯಾಸಿ ಧರ್ಮವನ್ನ ಚಾಚೂ ತಪ್ಪದೆ ಪಾಲಿಸೋರು ಯಾರಿದ್ದಾರೆ ಅವರಲ್ಲಿ ನೀವು ಎತ್ತಿದ ಕೈ ಇಲ್ಲ, ಯಾಕೆ ಸಾಂಖ್ಯಾಯನರಿಗೆ ಅಂಥ ಸನ್ಯಾಸ ದೀಕ್ಷೆ ಅವ್ರಿಗೆ. ಪರಮಹಂಸರು ಅಂದ್ರೆ ಅವರನ್ನ ಹಿಡಿಯೋರೇ ಇರಲ್ಲ, ಅವ್ರಿಗೆ ಸಾಂಸಾರಿಕ ಬಂಧನ ಚೂರು ಇರಲ್ಲ, ಅವ್ರದ್ದು ವ್ಯಕ್ತಿತ್ವನೇ ಬೇರೆ ಅಂಥವ್ರು. ಅಂಥ ಪರಮಹಂಸರು ಸಾಂಖ್ಯಾಯನರು ತಮ್ಮ ಸನ್ಯಾಸ ಧರ್ಮಗಳನ್ನ ಅಷ್ಟು ಚೆನ್ನಾಗಿ ಪಾಲಿಸೋರಾಗಿದ್ರು. ಹಾಗಾಗಿ ಸನತ್ ಕುಮಾರರು ಅವ್ರಿಗೆ ಉಪದೇಶ ಕೊಡ್ತಾರೆ. ಅದೇನಂದ್ರೆ ಭಗವದ್ವಿಭೂತಿ. ಆಮೇಲೆ ಮುಂದಕ್ಕೆ ಸಾಂಖ್ಯಾಯರು ಉಪದೇಶ ಪಡ್ಕೊಂಡ್ಮೇಲೆ ಮುಂದೆ ಯಾರಿಗ ಉಪದೇಶ ಕೊಟ್ರು, ನನ್ನ ಗುರುಗಳಿಗೆ ಉಪದೇಶ ಕೊಟ್ರು ಅಂತ ಮೈತ್ರೇಯರು ಹೇಳ್ಕೊಡ್ತಾರೆ. ಹಾಗಾದ್ರೆ ಮೈತ್ರೇಯರ ಗುರುಗಳು ಯಾರು ಅಂತ ನಮಗ್ ಬೇಕು. ವಿದುರರ ಗುರುಗಳು ಮೈತ್ರೇಯರಾಗ್ತಾರೆ. ಈಗ ಮೈತ್ರೇಯರ ಉಪದೇಶ ನಡೀತಿದ್ದ ಮೈತ್ರೇಯರು ತಮ್ಮ ಗುರುಗಳು ನನ್ನ ಗುರುಗಳಿಗೆ ಉಪದೇಶ ಕೊಟ್ರು ಅಂಥ ಸಾಂಖ್ಯಾಯನರು ಅಂತ. ಸಂಕರ್ಷಣ, ಸನತ್ ಕುಮಾರ, ಸಾಂಖ್ಯಾಯನ ಅವ್ರು ನಮ್ಮ ಗುರುಗಳಿಗೆ ಉಪದೇಶ ಕೊಟ್ಟಿದ್ರು. ಯಾರು ಅಂದ್ರೆ ಪರಾಶರಾಯ, ಪರಾಶರ ಮಹರ್ಷಿಗಳಿಗೆ ಉಪದೇಶ. ವೇದವ್ಯಾಸರನ್ನ ನಾವು ನೆನಪಿಸ್ಕೊಳ್ಬೇಕು. ವೇದವ್ಯಾಸರೇ ಬರೆದಿತ್ತು ಭಾಗವತ ಪುರಾಣ. ನಮಗೆ ಅನ್ಸತ್ತೆ ಹಾಗಾದ್ರೆ ಹಿಂದೆನೇ ಭಾಗವತ ಪುರಾಣ ಇತ್ತಲ್ವಾ ಅಂತ. ನಿಜ, ಭಾಗವತ ಹಿಂದೆ ಭಾಗವತ ಧರ್ಮಗಳನ್ನ ಹೇಳಲಿಕ್ಕೆ ಎಲ್ಲಾ ವಿಷಯಗಳಿಂದ ಎಲ್ಲಾ ಉಪದೇಶ ಬಂದಿತ್ತು. ಅದನ್ನ ವೇದವ್ಯಾಸರು ಕೊನೆಗೆ ತಾವೇ ಮೂಲ ಇನ್ನೊಂದು ರೂಪದಿಂದ, ಸಂಕರ್ಷಣ ರೂಪದಿಂದ ತಾವೇ ಹೇಳಿದ್ದನ್ನ ತಾವೇ ನಂತರ ಆ ಭಾಗವತ ಪುರಾಣದ ರಚನೆಯನ್ನ ಕೊನೆಗೆ ಮಾಡಿದ್ರು. ಅವರು ಗುರು ಪರಂಪರೆಯಲ್ಲಿ ಬಂದ ವಿದ್ಯೆಯನ್ನ ಕೊನೆಗೆ ದಾಖಲೆ ಮಾಡಿದ್ರು. ಅಂದ್ರೆ ಪುರಾಣ ಅಂದ ಕೂಡಲೇ ಈ 18,000 ಶ್ಲೋಕ ಅದು ಉಪದೇಶ ಕೊಟ್ಟಿದ್ದು ಅಂತ ಅರ್ಥ ಅಲ್ಲ. ಈ 18,000 ಶ್ಲೋಕಗಳಲ್ಲಿ ಏನ್ ತತ್ವಗಳಿದೆ ಆ ತತ್ವಗಳೇ ಭಾಗವತ ಪುರಾಣ. ಹಿಂದೆ ನಡೆದಿದ್ದು, ಹಿಂದೆ ಆಗಿದ ಅನೇಕ ಘಟನೆಗಳು, ಹಿಂದಿನ ವಿಷಯಗಳು, ಅದನ್ನೆಲ್ಲ ಉಪದೇಶ ಕೊಟ್ಟು ಅಂತ ತಾತ್ಪರ್ಯ. ಅಂತೂ ಭಗವಂತನ ವಿಭೂತಿ ಅವತಾರ. ಭಗವಂತನ ಅನೇಕ ವಿಭೂತಿ ರೂಪಗಳಿವೆ. ರಾಮ, ಕೃಷ್ಣ ಪ್ರತಿಯೊಂದು ವಿಭೂತಿ ರೂಪನೇ. ಆ ವಿಭೂತಿ ರೂಪಗಳನ್ನ ಹೇಳ್ಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿತ್ತು. ಯಾರಿಗೆ? ಸಾಂಖ್ಯಾಯನರಿಗೆ. ಆದ್ರಿಂದ ನೋಡಿದ್ರು ಒಬ್ಬ ಒಳ್ಳೆ ಶಿಷ್ಯ ಸಿಗ್ಬೇಕು ಅಂತ ಸಿಕ್ಕಿದ್ರು. ಯಾರು? ಪರಾಶರರು ಸಿಕ್ಕಿದ್ರು, ನನ್ನ ಗುರುಗಳು. ಅವ್ರಿಗೆ ಅನ್ವಿತಾಯ ಅಂತ ಹೇಳ್ತಾರೆ. ಅನ್ವಿತ ಅಂತಂದ್ರೆ ಉಪದೇಶ ಕೊಡ್ಬೇಕು ಅಂದ್ರೆ ಒಬ್ಬ ಶಿಷ್ಯನಿಗೆ ವಿನಯ ಬೇಕಂತೆ, ಅಹಂಕಾರಿಯಾಗಿರ್ಬಾರ್ದಂತೆ, ವಿನಯ ಇರ್ಬೇಕು. ಆ ವಿನಯ ಅವರಲ್ಲಿತ್ತು ಪರಾಶರರಲ್ಲಿ. ಖುಷಿಯಿಂದ ಉಪದೇಶ ಕೊಟ್ಟರು. ಯಾರು? ಸಾಂಖ್ಯಾಯನರು ಪರಾಶರರಿಗೆ. ಅಷ್ಟೇ ಅಲ್ಲ, ಪರಾಶರರ ಜೊತೆಗೆ ಇನ್ನೊಬ್ಬರಿಗೂ ಉಪದೇಶ ಕೊಟ್ಟಿದ್ದಾರೆ ಸಾಂಖ್ಯಾಯನರು. ಯಾರಿಗೆ? ಬೃಹಸ್ಪತ್ಯಾಚಾರ್ಯರಿಗೆ ಉಪದೇಶ ಕೊಟ್ಟಿದ್ದಾರೆ. ಓ, ಬೃಹಸ್ಪತ್ಯಾಚಾರ್ಯರ ಗುರುಗಳು ಸಾಂಖ್ಯಾಯನರು ಅಂದ್ರೆ ಎಂಥ ಮಹಾತ್ಮರು. ಬೃಹಸ್ಪತ್ಯಾಚಾರ್ಯ ದೇವತೆಗಳ ಗುರು. ಅವರೇ ಇವ್ರ ಹತ್ರ ಪಾಠ ಕೇಳಿದ್ದಾರೆ, ಭಾಗವತ ಪುರಾಣವನ್ನು ಕೇಳಿದ್ದಾರೆ ಅಂದ್ರೆ ಎಂಥ ಅದ್ಭುತ. ಅಂದ್ರೆ ಅಂಥ ಸಾಂಖ್ಯಾಯನ ಋಷಿಗಳ ಬಗ್ಗೆ ನಮಗೆ ಮೈತ್ರೇಯರು ಪರಿಚಯ ಮಾಡ್ಕೊಡ್ತಾರೆ. ಸಾಮಾನ್ಯವಾಗಿ ಪರಾಶರದ ಹೆಸರು ಪ್ರಸಿದ್ಧಿ ಕೇಳಿರ್ತೀವಿ, ಬೃಹಸ್ಪತ್ಯಾಚಾರ್ಯ ಗೊತ್ತೇ ಇರುತ್ತೆ. ಸಾಂಖ್ಯಾಯನ ಅನ್ನೋ ಹೆಸರು ಅಪ್ರಸಿದ್ಧ, ಕೇಳಿರಲ್ಲ ನಾವು. ಆದ್ರೆ ಆ ಸನತ್ ಕುಮಾರರಾದ್ಮೇಲೆ ಬಂದವರೇ ಸಾಂಖ್ಯಾಯನರು, ಅದಾದ್ಮೇಲೆ ಪರಾಶರು, ಬೃಹಸ್ಪತ್ಯಾಚಾರ್ಯರು ಜೊತೆಗಿದ್ದಾರೆ. ಇದಾಗಿ ನಾನು ಆ ಪರಾಶರದಿಂದ ಏನ್ ಪಡೆದುಕೊಂಡೆ ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಕೊನೆಗೆ ನಿಲ್ಲಿಸ್ತಾರೆ. ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಯಾಕಂದ್ರೆ ನಾವು ಪುರಾಣ ವಕ್ತ ಅಂತ ಫೇಮಸ್ ಯಾರು ಅಂದ್ರೆ ವೇದವ್ಯಾಸರನ್ನ ಹೇಳ್ತೀವಿ, ಪುರಾಣ ರಚನೆ ಮಾಡಿದವರು ಅವರು. ಆದ್ರೆ ಪರಾಶರರು ಪುರಾಣಗಳನ್ನ ಹೇಳಿದವರು ತುಂಬಾ ಫೇಮಸ್ ಅಂತ ಆ ಋಷಿ ಪರಂಪರೆಯಲ್ಲೇ. ಯಾಕೆಂದ್ರೆ ಅವ್ರಿಗೆ ಒಬ್ರ ಅನುಗ್ರಹ ಆಯ್ತಂತೆ. ನೀವು ಪುರಾಣ ಹೇಳೋರು ಅಂತ ತುಂಬಾ ಫೇಮಸ್ ಆಗ್ತೀರಿ, ಪ್ರಸಿದ್ಧಿಗೆ ಬರ್ತೀರಿ. ನೀವು ಪುರಾಣಗಳು ಬಂದಿದೆ ನಿಮ್ಮಿಂದ, ಜಗತ್ತಿಗೆ ಉತ್ತಮ ತತ್ವಜ್ಞಾನವನ್ನ ನೀಡುವಂತ ಪುರಾಣವನ್ನ ನೀವೇ ಶುರು ಮಾಡಿದ್ದು, ನಿಮ್ಮಿಂದ ಬಂದಿದ್ದು ಅಂತ ನೀವು ಪ್ರಸಿದ್ಧಿಗೆ ಬರ್ತೀರಿ. ಒಂದು ಅನುಗ್ರಹ ಆಗುತ್ತೆ. ಯಾರಿಗೆ? ಪರಾಶರರಿಗೆ. ಆ ಅನುಗ್ರಹ ಮಾಡೋ ಒಬ್ರು ಋಷಿಗಳಿದ್ದಾರೆ, ಅವ್ರು ಅನುಗ್ರಹಿಸ್ತಾರೆ. ನೀವು ಮುಂದೆ ಪ್ರಸಿದ್ಧರಾಗ್ತೀರಿ ನೀವು ಈ ರೀತಿಯಲ್ಲೇ ಅಂತ. ಹಾಗಾಗಿ ಪರಾಶರಿ ಅಂತ ಕರಿತೀವಿ ಯಾರನ್ನ? ಈ ವೇದವ್ಯಾಸರನ್ನ, ಪರಾಶರ ಪುತ್ರ ಅಂತ. ಅಂತ ಪರಾಶರದ ಪುತ್ರ ವೇದವ್ಯಾಸರು ಪುರಾಣ ಕರ್ತ ಅಂತ ಪ್ರಸಿದ್ಧ, ಪುರಾಣ ವಕ್ತ ಅಂತ ಪರಾಶರರು ಪ್ರಸಿದ್ಧ. ಅದಕ್ಕೊಬ್ರು ಋಷಿಗಳ ಅನುಗ್ರಹನೂ ಕಾರಣ ಆಗಿತ್ತು. ಅದನ್ನ ಈ ಮುಂದಿನ 9ನೇ ಶ್ಲೋಕದಲ್ಲಿ ತಿಳಿಸ್ತಾ ಬರ್ತಾರೆ. ಶ್ಲೋಕವನ್ನ ನೋಡೋಣ. ಪ್ರೋವಾಚ ಮಹ್ಯಂ ಸದಯಾಲುರುಕ್ತೋ ಮುನಿಃ ಪುಲಸ್ತ್ಯೇನ
ಪುರಾಣಮಾದ್ಯಂ ಸೋಹಂ ತವೈತತ್ ಕಥಯಾಮಿ ವತ್ಸ ಶ್ರದ್ಧಾದವೇ ನಿತ್ಯಮನುವ್ರತಾಯ. ಸೋಹಂ ಅಂಥ ನಾನು ಅಂತ ಹೇಳ್ತಾರೆ. ಸೋಹಂ ಅಂದ್ರೆ ಏನರ್ಥ? ಅಂಥ ನಾನು ಅಂದ್ರೆ ಏನು? ಆ ದೇವರೇ ನಾನು ಅಂತ. ಸೋಹಂ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರ? ಅಲ್ಲ. ಸೋಹಂ ಅಂದ್ರೆ ಆ ಶಿಷ್ಟ ಪರಂಪರೆಯಿಂದ ಉಪದೇಶ ಪಡೆದಿರೋ ನಾನ್ ಹೇಳ್ತೀನಿ ಅಂತ. ಹೆಮ್ಮೆ ಅವ್ರಿಗೆ ತಮ್ಮ ಗುರು ಪರಂಪರೆ ಬಗ್ಗೆ, ಮೈತ್ರೇಯರಿಗೆ. ನಾನು ನಿಮಗೆ ಹೇಳ್ತೀನಿ, ತವ ನಿನಗೆ ಹೇಳ್ತೀನಿ ಅಂತ. ಅವ್ರು ಏಕವಚನ ಈ ಬಹುವಚನ ಸಂಸ್ಕೃತದಲ್ಲಿ ಹೇಗೆ ಅಂದ್ರೆ, ದೇವರಿಗೆ ಏಕವಚನ ಬಳಸ್ತೀವಿ, ಗುರುಗಳಿಗೆ ಬಹುವಚನ ಬಳಸ್ತಾ ಇರ್ತೀವಿ. ಕೃಷ್ಣ ಬಂದ, ರಾಮ ಹೋದ ಅಂತ. ಆದ್ರೆ ಗುರುಗಳಿಗೆ ಈಗ ವೇದವ್ಯಾಸ ಬಂದ ಅಂತ ಹೇಳಲ್ಲ, ವೇದವ್ಯಾಸರು ಬಂದ್ರು. ಮಧ್ವಾಚಾರ್ಯ ಬಂದ ಅಂತ ಹೇಳಲ್ಲ, ಮಧ್ವಾಚಾರ್ಯರು ಬಂದ್ರು. ಆದ್ರೆ ಸಂಸ್ಕೃತದಲ್ಲಿ ಮಧ್ವಾಚಾರ್ಯ ಅಂತ ಏಕವಚನನೇ ಬಳಸ್ತಾರೆ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಅಂತ ಹಾಕ್ತಾರೆ. ಏಕವಚನ ಬಳಸಿದ್ವಿ, ಅದು ಅದಲ್ಲ. ಗುರುಗಳ ಮುಂಚೆ ಭಗವಾನ್ ಮಧ್ವಾಚಾರ್ಯ ಅಂತ, ಅಂದ್ರೆ ಭಗವಾನ್ ಅಂದ್ರೆ ಪೂಜ್ಯರು ಅದ ಅಂತ ಇನ್ನೊಂದು ಆ ಪೂಜ್ಯತ್ವ ಸೂಚನೆ ಮಾಡೋದು ಶಬ್ದ ಹಾಕಿರ್ತಾರೆ ಎಲ್ಲಾ ಕಡೆ ಸಾಮಾನ್ಯವಾಗಿ. ಅಂದ್ರೆ ಅಲ್ಲಿ ಏಕವಚನ ಕರೆಯೋದು ದೋಷ ಅಲ್ಲ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ನಾವು ಮಧ್ವಾಚಾರ್ಯನು ಅಂತ ಹೇಳ್ಬಾರ್ದು, ಮಧ್ವಾಚಾರ್ಯರು ಅಂತ ಕನ್ನಡದಲ್ಲಿ ಹಾಗೆ ಹೇಳ್ಬೇಕು. ಆ ಒಂದು ಭಾಷೆ ಮರ್ಯಾದೆ ಅಂತ ಇರುತ್ತೆ, ಅದನ್ನ ಹಾಗೆ ಪಾಲಿಸ್ಬೇಕು. ವಿದುರರು ಬಂದ್ರು, ವಿದುರರಿಗೆ ಹೇಳಿದ್ರು ಅಂತ ಹೇಳ್ಬೋದು. ವಿದುರನಿಗೆ ಮೈತ್ರೇಯ ಹೇಳಿದ ಅಂತ ಕೆಲಸ ಬಳಸೋ ಹಾಕಿದ್ದಾರೆ. ಆದ್ರೆ ಈ ಸಂಸ್ಕೃತದ ಒಂದು ಶೈಲಿಯಿಂದ ಬಳಸಿದ್ರು ತಪ್ಪಿಲ್ಲ ಕೆಲವು ಕಡೆ. ಆ ರೀತಿಯಲ್ಲಿ ಇಲ್ಲಿ ತವ ಕಥಯಾಮಿ, ನಿನಗೆ ಹೇಳ್ತೀನಿ ಅಂತ ಮೈತ್ರೇಯರು ಹೇಳ್ತಾರೆ. ಆದ್ರೆ ಗೌರವದಿಂದ ಮಾತಾಡ್ತಾರೆ ಮೈತ್ರೇಯರು ವಿದುರರ ಹತ್ರ. ಹಾಗೆ ಶಿಷ್ಯ ಅಂತ ಹೇಳಿ ಏನ್ ದೊಡ್ಡ ಅಜ್ಞಾನಿ ಎಲ್ಲ, ಅವ್ರಿಗೂ ಗೊತ್ತು ಚೆನ್ನಾಗಿ. ನಿಮ್ಗೆ ಇಷ್ಟೆಲ್ಲ ಗೊತ್ತಿದೆ, ಯಾಕೆ ಮಾತಾಡ್ತೀರಿ ಅಂತ ಮಧ್ಯೆ ಅದು ಮಾತಾಡ್ತಾರೆ. ನಿನಗೆ ಅಂತಾನು ಅಂತಾರೆ, ಅದು ಪ್ರೀತಿ. ಮಗುವನ್ನ ಮಾತಾಡಿಸೋ ಹಾಗೆ, ಮಗನನ್ನ ಮಾತಾಡಿಸೋ ಹಾಗೆ ವತ್ಸ ಅಂತ ಹೇಳ್ತಾರೆ. ವತ್ಸ, ನಿನಗೆ ನಾನು ಹೇಳ್ತೀನಿ, ಯಾಕೆ ನೀನು ಶ್ರದ್ಧಾಲು, ನಿನಗೆ ತುಂಬಾ ಶ್ರದ್ಧೆ ಇದೆ. ನನ್ನ ಹತ್ರ ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ಯಾ, ಇಷ್ಟನ್ನು ತಿಳ್ಕೊಳ್ಲಿಕ್ಕೆ ನಿನಗೆ ತವಕ ಉತ್ಸಾಹ ಇದೆ. ನಾನು ಹೇಳ್ತೀನಿ ಯಾಕೆಂದ್ರೆ ನಿತ್ಯಂ ಅನುವ್ರತಾಯ, ಪ್ರತಿನಿತ್ಯ ದೇವರ ಬಗ್ಗೆ ಏನೇನ್ ಗುಣಗಳು ಬೇಕೋ ನಿನ್ನಲ್ಲಿ ಅದೆಲ್ಲ ಗುಣ ಇದೆ. ಭಕ್ತಿ, ಶ್ರದ್ಧೆ ಪ್ರತಿಯೊಂದು ಇದೆ. ಆ ಗುಣಗಳಿಗೆ ನಾನು ಸೋತಿದ್ದೀನಿ. ನಿನಗೆ ನಾನು ಪ್ರತಿಯೊಂದು ನನ್ನ ಗುರು ಪರಂಪರೆಯಲ್ಲಿ ಏನ್ ತಿಳಿದಿದೆಯೋ ಅದನ್ನ ಹೇಳ್ತೀನಿ ಅಂತ ಮೈತ್ರೇಯರು ಪ್ರತಿಜ್ಞೆ ಮಾಡ್ತಾರೆ. ಹೇಗೆ ಪ್ರತಿಜ್ಞೆ ಮಾಡಿದ್ರು ಹಾಗೆ ಮುಂದಕ್ಕೆ ಅವರು ವಿಷಯಗಳನ್ನ ಹೇಳ್ತಾರೆ. ಅದರ ಮುಂಚೆ ಇಲ್ಲಿ ಪರಾಶರರು ತಾವು ಎಂಥವ್ರು ಅಂತ ಇಲ್ಲಿ ಪರಾಶರರನ್ನ ಗುಣಗಾನ ಮಾಡ್ತಾರೆ, ಅವರ ಗುರುಗಳನ್ನ. ಪರಾಶರರು ಎಂಥವ್ರು, ಯಾರ ಅನುಗ್ರಹ. ಆಚಾರ್ಯ ಒಂದ್ ಡೌಟ್ ಜೊತೆಗೆ ಆಚಾರ್ಯ ಒಂದ್ ಡೌಟ್ ಆಚಾರ್ಯ ಹೇಳಿ, ಈ ಪುಲಸ್ಯರು ವರದಿಂದ ಪುರಾಣ ಕೇಳಿದೆ, ಭಾಗವತ ಕೇಳಿದೆ ಅನ್ನೋ ಅರ್ಥ ಏನಾಚಾರ್ಯ? ಏನೋ ಈ ಪುಲಸ್ಯ ಮುನಿಗಳಿಂದ ಅವರಿಂದ ವರದಿಂದ ಭಾಗವತ ಕೇಳಿದೆ ಅಂತ ಹೇಳ್ತಾರೆ ಇಲ್ಲಿ ಶ್ಲೋಕದಲ್ಲಿ. ಹೌದಾ? ಅಂದ್ರೆ ಹೇಳಿ ಮುಂದೆ ಅದೇ ವಿಷಯನ ಹೇಳ್ತೀನಿ. ಸರಿ 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 ಫುಲ್ ಅದೇ ಬರುತ್ತೆ ಮುಂದೆ. ಸರಿ ಸರಿ ಸರಿ. ಆ PDF ದಲ್ಲೂ ನೀವು ಗಮನಿಸಿ, ಮುಂದೆ ಇವತ್ತು ವಿಷ್ಣು ಪುರಾಣದ ಮಾತುಗಳನ್ನು ಕೊಟ್ಟಿದೆ, ಒಂದು ಸುಮಾರು ಶ್ಲೋಕ ಕೊಟ್ಟಿದ್ದಾರೆ. ಅದನ್ನ ಗಮನಿಸಿ, ನಿಮ್ಗೂ ಗೊತ್ತಾಗುತ್ತೆ. ಮುಂದೆ ಅದನ್ನ ಮುಂದಿನ ಪಾಠದಲ್ಲಿ ಹೇಳ್ತೀನಿ, ಅದು ತುಂಬಾ ದೊಡ್ಡದಿದೆ. ಈ ಪರಾಶರರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಅವರಿಗೆ ಅವರೊಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಪರಾಶರರು ಒಂದು ಯಾಗ ಮಾಡಿ ಎಲ್ಲಾ ರಾಕ್ಷಸರನ್ನು ಕೊಲ್ಬೇಕು ಅಂತ ಹೊರಟು ಬಿಡ್ತಾರೆ. ಯಾಕೆ ಕೊಲ್ಬೇಕು ಅಂತ ಅವ್ರು ಹೊರಡ್ತಾರೆ, ಯಾಕೆ ಪುಲಸ್ತ್ಯರ ಮಧ್ಯಕ್ಕೆ ಪ್ರವೇಶ ಮಾಡ್ತಾರೆ, ಅವರಿಂದ ಇವ್ರಿಗೇನ್ ಅನುಗ್ರಹ ಆಗ್ಬೇಕಾಗಿದೆ ಅಂತ ಒಂದು ಒಳ್ಳೆ ಘಟನೆ ಇದೆ. ಅದೇನು ಅನ್ನೋದನ್ನ ಮೊದಲಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ನಾಳೆ ಮತ್ತೆ ನಾಡಿದ್ದು ಈ ಪ್ರದೋಷ ಇದೆ. ಹಾಗಾಗಿ ಶಿವರಾತ್ರಿ ದಿವಸ ಪಾಠ ಇರಲ್ಲ, ನಾಳೆನೂ ಪಾಠ ಇರಲ್ಲ, ಮುಂದಿನ ದಿವಸದಲ್ಲಿ ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಕೃಷ್ಣ ಗುರುಗಳು ನಮಸ್ಕಾರ. ನಮಸ್ಕಾರ ಆಚಾರ್ಯ.